ರಾಗಿರುವಂತಹ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರುಗಳೇ, ವಿವಿಧ ಸಂಘಟನೆಗಳ ಮುಖಂಡರುಗಳೇ ಹಾಗೂ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ, ಪತ್ರಿಕಾ ಮಿತ್ರರೇ, ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರೇ ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗದವರೇ ಹಾಗೂ ಸಾರ್ವಜನಿಕರೇ, ಇವತ್ತಿನ ದಿನ ನಮ್ಮ ಕನ್ನಡದ ಶ್ರೇಷ್ಠ ದಾರ್ಶನಿಕರು ಅಂಥೇಳಿ ಕರಿಬೇಕು ನಾವು. ಯಾಕಂತಂದರೆ ದರ್ಶನ ಸಾಹಿತ್ಯವನ್ನು ಕಗ್ಗದ ಮೂಲಕ ರೂಪಿಸಿದಂತಹ ಮಹಾನ್ ಸಾಹಿತಿಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ನಿಲ್ತಕ್ಕಂತಹ ವ್ಯಕ್ತಿ ಡಾಕ್ಟರ್ ಡಿ ವಿ ಗುಂಡಪ್ಪನವರು, ಡಿ ವಿ ಜಿ ಅಂಥೇಳಿ ನಾವು ಅವ್ರನ್ನ ಕರಿತೀವಿ. ನಾವು ನಮ್ಮ ಯುವ ಸಾಹೇಬರು ಡಿ ವಿ ಜಿಯವ್ರ ಬಗ್ಗೆ ಕೆಲವು ಪರಿಚಯದ ಮಾತುಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಅವ್ರಿಗೆ ಬಹುಶಃ ಇವನು ಉತ್ತರ ಕರ್ನಾಟಕದಿಂದ ಬಂದಿರೋನು, ಡಿ ವಿ ಜಿಯವ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಅನ್ನುವಂಥ ಏನೋ ಒಂದು ಸಣ್ಣ ಸಂಶಯ ಇದ್ದಿರಬಹುದು. ಆದರೆ ಡಿ ವಿ ಜಿ ಅನ್ನುವಂಥವ್ರು ಕನ್ನಡದ ಆಸ್ತಿ. ಮಾಸ್ತಿಯವರು ಹೇಗೆ ಕನ್ನಡದ ಆಸ್ತಿನೋ ಹಾಗೆ ಡಿ ವಿ ಜಿ ಅನ್ನುವಂಥವ್ರು ಕನ್ನಡದ ಆಸ್ತಿ. ನಮ್ಮ ಭಾರತೀಯ ದಾರ್ಶನಿಕ ಪರಂಪರೆ, ದಾರ್ಶನಿಕ ಅಂತಂದ್ರೆ ಏನು, ಫಿಲಾಸಫಿ, ಅದನ್ನು ನಾವು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಭಾಳ ಕನ್ನಡದ ಮಟ್ಟಕ್ಕೆ ಎಳೆದು ತಂದವರು ಡಿ ವಿ ಜಿಯವರು. ಆ ದರ್ಶನ ಸಾಹಿತ್ಯದಲ್ಲಿರ್ತಕ್ಕಂಥ ವಿಚಾರಗಳನ್ನೇ, ಜೀವನಧಾರೆಗೆ ಸಂಬಂಧಿಸಿದಂತಹ ವಿಚಾರಗಳನ್ನೇ, ಜೀವನದ ಸೋಲು, ನೋವು, ನಲಿವು, ಸುಖ, ದುಃಖ, ಪಾಪ, ಪುಣ್ಯ, ಸ್ವರ್ಗ, ನರಕ, ಇನ್ನಿತರ ಎಲ್ಲ ಜೀವನ ವಿಧಾನಗಳ ಕುರಿತಾಗಿ ನೋಡಿ ಅವ್ರು ಹೇಳ್ತಾರೆ, ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರು. ಓಕೆ, ಇನ್ನೂ ಅನೇಕ ಪಾಂಡಿತ್ಯಪೂರ್ಣ ಕಗ್ಗಗಳನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದರು. ಅದು ಈ ಸಭೆಗೆ, ಈ ಒಂದು ಸಮಾವೇಶಕ್ಕೆ ಅವಶ್ಯಕವಾದಂತಹ ಒಂದು ನೆಲೆಗಟ್ಟಿನಲ್ಲಿ ಅವರು ಡಿ ವಿ ಜಿಯವ್ರನ್ನ ತಮಗೆಲ್ಲ ಪರಿಚಯ ಮಾಡಿದರು. ಹಾಗೆ ನಮ್ಮ ಉಪನಿರ್ದೇಶಕರು ಕೂಡ ಮಾರ್ಮಿಕವಾಗಿ ಡಿ ವಿ ಜಿಯವರ ಮಹತ್ವ ಮತ್ತು ಡಿ ವಿ ಜಿಯವರು ಹೇಗೆ ಕನ್ನಡವನ್ನು ಬೆಳೆಸಲಿಕ್ಕೆ, ಕನ್ನಡವನ್ನು ಉಳಿಸ್ಲಿಕ್ಕೆ, ಅದೇ ರೀತಿ ಕನ್ನಡದ ಕಂಪನ್ನು ಬೇರೊಂದು ವಿಧಾನದಲ್ಲಿ, ಈಗ ವಚನಕಾರರು ವಚನಗಳ ಮೂಲಕ, ಅದೇ ರೀತಿ ಡಿ ವಿ ಜಿಯವರು ಕಗ್ಗಗಳ ಮೂಲಕ, ಅದೇ ರೀತಿ ಕುವೆಂಪುರವರು ತಮ್ಮ ಕಾವ್ಯದ ಮೂಲಕ, ಈ ರೀತಿ ಕನ್ನಡವನ್ನು ಬೇರೆ ಬೇರೆ ವಿಧಾನದಲ್ಲಿ, ಬೇರೆ ಬೇರೆ ಮಟ್ಟದಲ್ಲಿ, ಬೇರೆ ಬೇರೆ ಆಯಾಮದಲ್ಲಿ ಬೆಳೆಸಿದಂಥ ಕೀರ್ತಿ ಈ ಮಹನೀಯರಿಗೆ, ಪ್ರತಸ್ಮರಣೀಯರಿಗೆ ಸಲ್ಲುತ್ತದೆ. ಅವರು ನಮ್ಮ ಕೋಲಾರ ಜಿಲ್ಲೆಯವರು, ಮುಳಬಾಗಿಲು ತಾಲೂಕಿನವರು ಅನ್ನುವಂಥದ್ದು ಬಹಳ ಹೆಮ್ಮೆಯ ವಿಷಯ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದ ಹಾಗೆ ಅಂಥ ಒಂದು ಮಹಾನ್ ವ್ಯಕ್ತಿಯ ಉತ್ಸವ ಮತ್ತು ಅವರು ರಾಜ್ಯಕ್ಕೆ ನೀಡಿದಂಥ ಕೊಡುಗೆಯನ್ನು ಸ್ಮರಿಸುವಂತಹ ಒಂದು ಸಮಾವೇಶ ಇಲ್ಲಿ ಆಗಬೇಕಾದದ್ದೇ. ಇಲ್ಲಿ ಅವರ ಭವನ ಆಗಲಿ, ಅಧ್ಯಯನ ಕೇಂದ್ರ ಆಗಲಿ, ಆಮೇಲೆ ಅವರ ಕಗ್ಗದ ತಾತ್ಪರ್ಯಗಳನ್ನು ವಿವರಿಸುವಂತಹ ಚಟುವಟಿಕೆಗಳು ನಿತ್ಯವೂ ನಡೀತಾ ಇರಲಿ, ಅವರು ದಿನನಿತ್ಯವೂ ನಮ್ಮ ಸ್ಮರಣೆಯಲ್ಲಿರಲಿ ಅಂತೇಳಿ ಆಶಿಸ್ತಾ, ಇವತ್ತು ಈ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಸಂಸ್ಕೃತಿ ಇಲಾಖೆ, ತಾಲೂಕು ಪಂಚಾಯತ್ ವತಿಯಿಂದ, ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ, ಕನ್ನಡ ಹೋರಾಟದ ಒಕ್ಕೂಟಗಳ ವತಿಯಿಂದ, ದಲಿತ ಸಂಘಟನೆಗಳ ವತಿಯಿಂದ ಹಾಗೂ ಸಿಬ್ಬಂದಿಗಳ ವತಿಯಿಂದ ಎಲ್ಲ ಮಕ್ಕಳು ಅಲ್ಲಿ ಕಾಯ್ತಾ ಇದ್ದಾರೆ. ಹಾಗಾಗಿ ಭಾಷಣವನ್ನು ಇನ್ನೂ ನಾನು ಬೆಳೆಸೋದ್ರಲ್ಲಿ ಏನೂ ಅರ್ಥ ಇಲ್ಲ. ಈಗ ನಾನು ಸಮಾರೋಪಕ್ಕೆ ಬರೋದಾದರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಡಿ ವಿ ಜಿ ಅಂತಹ ಮಹಾನ್ ಚೇತನಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವರ ಒಂದು ಜಯಂತಿ ಉತ್ಸವಕ್ಕೆ ಆಗಮಿಸಿರುವಂಥ ತಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.